ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಇದ್ರಪ್ಪ. ನಾನು ಸೂಪರ್ ಆಗಿ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೊಂಡಿದ್ದೀನಿ. ಎಲ್ಲಿ ನೋಡಿದ್ರು ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ದವ್ರೇ ಸುದ್ದಿ. ನಾನು ಡಿ ಬಾಸ್ ಸುದ್ದಿ ಮಾತಾಡೋಕ್ಕಂತ ಬಂದಿರೋದು ಮೇನ್ ಕಾರಣ ಇವತ್ತು. ಅಂದರೆ ಅವರು ಆ ವಿಷಯದ ಬಗ್ಗೆ ನಾನು ಮಾತಾಡೋಕೆ ಬಂದಿಲ್ಲ. ಹೇಳ್ಬೇಕಂದ್ರೆ ನಾನು ಮಾತಾಡೋಕೆ ಬಂದಿರೋದು ಡೆವಿಲ್ ಸಿನಿಮಾ ಬಗ್ಗೆ. ಗೊತ್ತು, ಬಹು ನಿರೀಕ್ಷಿತ ಡಿ ಬಾಸ್ ಅವ್ರದ್ದು ಡೆವಿಲ್ ಸಿನಿಮಾ ಬರ್ತಾ ಇದೆ ಅಂದ್ಬಿಟ್ಟು. ಡಿ ಬಾಸ್ ಫ್ಯಾನ್ಸು ಡೆವಿಲ್ ಸಿನಿಮಾಗೆ ಹೋಗ್ತಾರಾ? ಡೆವಿಲ್ ಸಿನಿಮಾ ಡಿ ಬಾಸ್ ಫ್ಯಾನ್ ನೋಡ್ತಾರಾ? ಡಿ ಬಾಸ್ ಫ್ಯಾನ್ಸ್ ಅಂದ್ರೆ ಡೆವಿಲ್ ಸಿನಿಮಾ ನೋಡಲ್ವಾ? ಫ್ಯಾನ್ಸ್ ಚೇಂಜ್ ಆಗ್ಬಿಟ್ರಾ? ಡಿ ಬಾಸ್ ಇನ್ ಮುಂದೆ ಅವ್ರದ್ದೇನು ನಡೆಯೋದಿಲ್ಲ ಅಂತ ತುಂಬಾ ಮಾತುಕತೆ ಕೇಳಿ ಬರ್ತಾ ಇದೆ. ನಾನು ಅದ್ರ ಬಗ್ಗೆ ಮಾತ್ರ ದೊಡ್ಡವನಲ್ಲ, ಆದ್ರೆ ಒಂದು ಗ್ಯಾರಂಟಿ ಮಾತ್ರ ಕೊಟ್ಬಿಡ್ತೀನಿ ಲಾಸ್ಟಲ್ಲಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಇದನ್ನ ಗಾಳಿ ಸುದ್ದಿ ಅನ್ಬೇಕು ಏನ್ ಅನ್ಬೇಕು ನಂಗೆ ಗೊತ್ತಾಗ್ತಿಲ್ಲ ಕ್ಲೀನ್ ಆಗಿ. ಎಲ್ಲ ಡಿ ಬಾಸ್ ಫ್ಯಾನ್ಸ್ ಹೇಳ್ತಾರೋದು ತುಂಬಾನೇ ಬೇಜಾರಲ್ಲಿದ್ದಾರೆ. ಅದು ಎಲ್ರಿಗೂ ಗೊತ್ತು ಸಾಮಾನ್ಯವಾಗಿ. ಐ ಆಮ್ ಆಲ್ಸೋ ಡಿ ಬಾಸ್ ಅಭಿಮಾನಿ. ಅಂದ್ರೆ ಅವ್ರು ಡಿ ಬಾಸ್ ಅಭಿಮಾನಿ ಅಂದ ತಕ್ಷಣ ಅವ್ರ ಪರ ವಿರುದ್ಧ ಅಂತ ಹೋಗ್ಬೇಡಿ. ಅದಕ್ಕೂ ಏನಿದೆ ಅದನ್ನು ಮಾತಾಡೋದು ಬನ್ನಿ ನಾನು ಕರೆಕ್ಟಾಗಿ. ಇನ್ಯಾವತ್ತೇ ಡಿ ಬಾಸ್ ಫ್ಯಾನ್ಸು ಎಲ್ರಿಗೂ ಒಂದು ತಲೆಯಲ್ಲಿ ಇಟ್ಕೊಂಡ್ಬಿಡಿ ನೀವು. ಡಿ ಬಾಸ್ ಫ್ಯಾನ್ಸು ಯಾವತ್ತಿದ್ರು ಕೂಡ ಡಿ ಬಾಸ್ನ ಕೈ ಬಿಡೋದಿಲ್ಲ, ಅದಂತೂ 100% ಶೋರ್. ಡಿ ಬಾಸ್ ಅವರು ತಪ್ಪು ಮಾಡಿದಂತೆ ಖಂಡಿತವಾಗ್ಲೂ ನ್ಯಾಯಾಂಗ ಕೂಡ ಇನ್ನೂ ಪ್ರೂವ್ ಮಾಡಿಲ್ಲ. ಅದನ್ನು ಅವ್ರು ತಪ್ಪು ಮಾಡಿದ್ರು ನಮ್ಗೇನು ಬೇಜಾರಿಲ್ಲ. ಅವರು ಶಿಕ್ಷೆ ಅನುಭವಿಸಿ ಹೊರಗಡೆ ಬರಲಿ, ನಾವು ಮತ್ತೆ ಹಾರ್ಟ್ಲಿ ವೆಲ್ಕಮ್ ಮಾಡ್ತೀವಿ ಅಂತ ಡಿ ಬಾಸ್ ಅವ್ರ ಅಭಿಮಾನಿ ಎಲ್ಲರೂ ಕೂಡ ಹೊರಗಡೆ ಹೇಳ್ತಾ ಇದ್ದಾರೆ. ಹಂಗಾದ್ರೆ ಡೆವಿಲ್ ಸಿನಿಮಾ ಬರ್ಬೋದಾ ಥಿಯೇಟ್ರಿಗೆ? ಡೆವಿಲ್ ಸಿನಿಮಾ ಬರುತ್ತಾ ಅಥವಾ ಡೆವಿಲ್ ಸಿನಿಮಾ ಇಲ್ಲಿಗೆ ಕ್ಯಾನ್ಸಲ್ ಅಂತ ತುಂಬ ಸುದ್ದಿ ಕೇಳಿ ಬರ್ತಾ ಇದೆ. ಖಂಡಿತವಾಗ್ಲೂ ಎಲ್ರಿಗೂ ಹೇಳ್ತೀನಿ, ಡಿ ಬಾಸ್ ಅವರಿಗೆ ಭೇಟಿ ಆಗಿದ್ದಾರಂತೆ ಹೋಗ್ಬಿಟ್ಟು ಅವರು. ಖಂಡಿತವಾಗ್ಲೂ ನಿಮ್ಗೆ ಗೊತ್ತು, ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಭಿಮಾನಿ ಹೊಂದಿರೋರಲ್ಲಿ ಮೊದಲನೇ ಸ್ಥಾನದಲ್ಲಿ ಡಿ ಬಾಸ್ ಅವ್ರು ಬರ್ತಾರೆ ಅಂದ್ಬಿಟ್ಟು ಎಲ್ಲ ಕಡೆನೂ ಗೊತ್ತು. ಅದು ಗಾಳಿ ಸುದ್ದಿ ಅನ್ಬೋದು. ಆ ಥರ ಆಗ್ಬಿಟ್ಟಿದೆ ಸದ್ಯಕ್ಕೆ ಸಿಚುವೇಶನ್ನು. ಖಂಡಿತವಾಗ್ಲೂ ನಾನು ಎಲ್ರಿಗೂ ಒಂದು ಗ್ಯಾರಂಟಿ ಕೊಡೋದೇನೆಂದರೆ, ಡಿ ಬಾಸ್ ಸಿನಿಮಾ 100% ಡೆವಿಲ್ ಬಂದು ಧೂಳೆತ್ತೋದಂತೂ ಕನ್ಫರ್ಮ್. ವಿನಯ್ ಗೌಡ ಅವರು, ಬಿಗ್ ಬಾಸ್ ಕಥೆಯ ವಿನಯ್ ಗೌಡ ಅವರು ಕೂಡ ನಿನ್ನೆ ಒಂದು ಹೆಣ್ಣು ಕೊಟ್ಟಿದ್ದಾರೆ ಒಂದು ನ್ಯೂಸ್ ಚಾನಲಲ್ಲಿ ಇಂಟರ್ವ್ಯೂ ಕೊಟ್ಟಾಗ. ಖಂಡಿತವಾಗ್ಲೂ ಸಿನಿಮಾ ಪ್ರಾಜೆಕ್ಟ್ ಯಾವ ಥರ ಇದೆ ಅಂದರೆ ಅಷ್ಟು ಭಯಾನಕವಾಗಿದೆ, ಅಷ್ಟು ಕಾನ್ಫಿಡೆನ್ಸ್ ಆಗಿರೋ ಪ್ರಾಜೆಕ್ಟ್ ಅದು. ಖಂಡಿತವಾಗ್ಲೂ ದೊಡ್ಡ ಹಬ್ಬ ಬಂದ ಮೇಲೆ ಯಾವ ಥರ ಹಬ್ಬ ಆಗುತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇದೆಲ್ಲ ಡಿ ಬಾಸ್ ಫ್ಯಾನ್ಸ್ಗೆ ಆಲ್ಮೋಸ್ಟ್ ಖುಷಿಯಾಗಂಥ ವಿಚಾರ. ಖಂಡಿತವಾಗ್ಲೂ ಕೂಡ ಡಿ ಬಾಸ್ ಫಿಲ್ಮ್ ಬಂದೇ ಬರುತ್ತೆ. ನನಗೆ ಗೊತ್ತಾಗಿರೋ ಸುದ್ದಿ ಪ್ರಕಾರ ಡಿ ಬಾಸ್ ಅವ್ರನ್ನ ಪ್ರೊಡ್ಯೂಸರ್ಸ್ ಎಲ್ಲ ಭೇಟಿ ಆದಾಗ ಖಂಡಿತವಾಗ್ಲೂ ನೀವು ಸಿನಿಮಾ ಶೂಟಿಂಗ್ನ ಸ್ಟಾರ್ಟ್ ಮಾಡಿ, ನಾನು ಖಂಡಿತವಾಗ್ಲೂ ಡೆವಿಲ್ನ ಕಂಪ್ಲೀಟಾಗಿ ಮಾಡ್ಕೊಡ್ತೀನಿ. ಈಗ ಸಿನಿಮಾ ಒಂದು 70-80% ಶೂಟಿಂಗ್ ಅಂತೂ ಕಂಪ್ಲೀಟ್ ಆಗಿತ್ತಂತೆ. ಇನ್ನೂ ಸ್ವಲ್ಪ ಶೂಟಿಂಗು, ಸ್ವಲ್ಪ ಸಾಂಗ್ಸ್ ಅದೆಲ್ಲ ಲಾಸ್ಟಲ್ಲಿ ಇದ್ದೇ ಇರುತ್ತಲ್ಲ, ಗೊತ್ತಲ್ಲ ನಮಗೆ. ಆ ಥರ ಒಂದು ಸ್ವಲ್ಪ ಇನ್ನೂ ಉಳಿದಿದ್ದಂತೆ. ಖಂಡಿತವಾಗ್ಲೂ ನಾನು ಪೂರ್ತಿ ಮುಗಿಸ್ಕೊಡ್ತೀನಿ ಸಿನಿಮಾನ, ನೀವು ಶೂಟಿಂಗ್ನ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದಾರಂತೆ ಡಿ ಬಾಸ್. ಖಂಡಿತವಾಗ್ಲೂ ಹೊರಗಡೆ ಬಂದ ತಕ್ಷಣ ಫಸ್ಟ್ ಮಾಡೋದು ಡಿ ಬಾಸ್ ಕೆಲಸ, ಡೆವಿಲ್ ಸಿನಿಮಾನ ಕಂಪ್ಲೀಟ್ ಮಾಡಿಕೊಟ್ಬಿಡ್ತಾರೆ. ಅದು ಥಿಯೇಟ್ರಲ್ಲಿ ಬಂದು ಆರಾಧಿಸೋದಂತೂ ಕನ್ಫರ್ಮ್ 100% ಪಕ್ಕ. ಮತ್ತೆ ಹೇಳ್ಬೇಕಂದ್ರೆ ಸದ್ಯಕ್ಕೆ ನಡೀತಾರೋ ಪರಿಸ್ಥಿತಿ ತುಂಬಾನೇ, ಆದಷ್ಟು ಬೇಗ ಎಲ್ಲರೂ ಡಿ ಬಾಸ್ ಫ್ಯಾನ್ಸಲ್ಲಿ ಪಾಪ ಅವರು ಕೇಳ್ಕೊಳ್ತಾ ಇರೋದೇನೆಂದರೆ ನಮ್ಮ ಬಾಸ್ ಹೊರಗಡೆ ಬರಲಿ ಅನ್ನೋದೊಂದು. ಖಂಡಿತವಾಗ್ಲೂ ಒಬ್ಬ ಅಭಿಮಾನಿ ತುಂಬಾನೇ ಬೇಜಾರಾಗುವಂಥ ವಿಷಯ ಇದು. ಇರಲಿ ಬಿಡಿ, ಅದು ಏನೋ ಅಂತಾರಲ್ಲ ಆ ಥರ ಆಗಿತ್ತು ಪರಿಸ್ಥಿತಿ. ಡಿ ಬಾಸ್ ಸಿನಿಮಾ ಅಂತೂ ಬರೋದು ಕನ್ಫರ್ಮ್ ಆಗಿದೆ, ಅದಂತೂ ಗ್ಯಾರಂಟಿ. ಹಾಗೆ ನಾನು ಈ ಟೈಮಲ್ಲಿ ಬೇರೆ ಹೀರೋಗಳ ಫ್ಯಾನ್ಸಿಗೆ ಹೇಳ್ತಾ ಇರೋದು, ಅಂದರೆ ಡಿ ಬಾಸ್ ಅಭಿಮಾನಿ ಪರ ಅವರಿಂದ ಅವರು ಹೇಳಿದ್ರಂತ ಅನ್ಕೊಳ್ಳಿ ನೀವು. ದಯವಿಟ್ಟು ಒಬ್ಬರನ್ನ ನೋಡಿ ನಗಕ್ಕೆ ಹೋಗ್ಬೇಡಿ. ಅದು ಏನಂತಾರೆ ರಿವೆಂಜು ಕರ್ಮ ಅಂತ ಏನಂತಾರೆ, ಅದು ಎಲ್ರಿಗೂ ಒಂದ್ಸರಿ ಬಿಡಲ್ಲ. ಇನ್ನೊಬ್ಬರನ್ನ ಕಷ್ಟದಲ್ಲಿದ್ದಾಗ ನಗಕ್ಕೆ ಹೋಗ್ಬೇಡಿ. ಹೆಲ್ಪ್ ಮಾಡೋಕ್ಕಾದ್ರೆ ಹೆಲ್ಪ್ ಮಾಡಿ, ಇಲ್ಲಾಂದರೆ ಸೈಲೆಂಟಾಗಿ ದೂರ ಇದ್ಬೇಡಿ. ಇನ್ನೊಬ್ಬರಿಗೆ ಒಂಥರ ಅದು ಹೇಳೋಕ್ಕೂ ಒಂಥರ ಇದಾಗ್ಬಿಡುತ್ತೆ. ಅವ್ರೇನೋ ಕಷ್ಟದಲ್ಲಿ ಇದ್ದಾರೆ ಅಂದ ತಕ್ಷಣ ಅವ್ರ ಜೊತೆ ಅಳ್ಸೋದು, ಅವ್ರನ್ನ ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಬೇರೆ ಹೀರೋಗಳ ಫ್ಯಾನ್ಸು ಎಲ್ರೂ ಕೈ ಜೋಡಿಸಿದ್ರೆ ಕರ್ನಾಟಕ ಆಗೋದು. ಕಂಟಿನ್ಯೂಸ್ ಆಗಿ ಯಾರನ್ನ ದ್ವೇಷ ಮಾಡೋಕ್ಕೆ ಹೋಗ್ಬೇಡಿ ಅಂತ ನಾನು ಕೇಳ್ಕೊಳ್ತೀನಿ ಇಲ್ಲಿಂದ. ಡಿ ಬಾಸ್ ಫಿಲ್ಮು ಒಳ್ಳೆ 100% ಸಕ್ಸಸ್ ಆಗೋದ್ರಲ್ಲಿ ಅಂತ ಯಾವುದೂ ಡೌಟ್ ಇಲ್ಲ ಅಂತ ಒಂದು ಪ್ರಾಜೆಕ್ಟ್ ಡೆವಿಲ್ ಇದೆ. ಡೆವಿಲ್ ಪ್ರಾಜೆಕ್ಟ್ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ವಿಡಿಯೋ ಇಷ್ಟ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಬೆಲ್ ಬಟನ್ ಆನ್ ಮಾಡಿ. ಇನ್ನೂ ಮೋರ್ ಇನ್ಫಾರ್ಮೇಷನ್ ವಿಡಿಯೋಸು ನಿಮ್ಮ ಕಣ್ಣೆದುರಿಗೆ ನಾನು ತರ್ತಾ ಇರ್ತೀನಿ.